ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ದಿನಾಂಕ ಬಂದು ಆಗಸ್ಟ್ 14. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಇವತ್ತು ಕೂಡ ನಿಮ್ಮ ಅಕೌಂಟ್ಗಳಿಗಾದ್ರೆ ಜಮಾ ಆಗಲಿದೆ. ಯಾವ ರೀತಿಯಾಗಿ ಜಮಾ ಆಗಲಿದೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಈಗಾಗಲೇ ನಿನ್ನೆ ಎಲ್ಲ ಹಣ ಜಮಾ ಆಗಿರುವಂತಹ ಪ್ರೂಫ್ ಅನ್ನ ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಕಳೆದ ಒಂದು 5 ದಿನದಿಂದ ಹಣ ಆದ್ರೆ ಜಮಾ ಆಗ್ತಾನೆ ಇದೆ. ಗೃಹಲಕ್ಷ್ಮಿಯರಿಗೆ 11ನೇ ಕಂತಿನ ಹಣ ಅವರ ಖಾತೆಗಳಿಗೆ ಬರ್ತಾನೆ ಇದಾವೆ. ಆದ್ರೂ ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಬರ್ತಿಲ್ಲ. ಇನ್ನು ಕೆಲವರಿಗೆ ನಂಬಿಕೆನೇ ಇಲ್ಲ, ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಬಿಡುಗಡೆನೆ ಮಾಡಿಲ್ಲ, ಹಣನೇ ಬರಲ್ಲ ಅನ್ನುವಂತಹ ಒಂದು ಕಾಮೆಂಟ್ಸ್ ಆದ್ರೆ ಮಾಡ್ತಿದ್ದಾರೆ. ಇಲ್ಲ ಸ್ನೇಹಿತರೆ, ಖಂಡಿತವಾಗಿಯೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಬರ್ತಿದೆ. ನೋಡಿ, ಈಗ ನಿನ್ನೆ ಕೂಡ ಬಂದಿರುವಂತಹ ಕಾಮೆಂಟ್ಸ್ ಅನ್ನ ನಿಮ್ಗೆ ಇಲ್ಲಿ ತೋರಿಸ್ತಿದ್ದೀನಿ. ನೋಡಿ, RS-2000 ಈಸ್ ರಿಸೀವ್ಡ್ ಮಂತ್ ಆಫ್ ಜೂನ್ ಅಮೌಂಟ್ ಬಂದ್ಬಿಟ್ಟು 10th ಆಗಸ್ಟ್ ಹಣ ಬಂದಿದೆ ಅಂತ ಕಾಮೆಂಟ್ ಮಾಡಿದ್ದಾರೆ ನಿನ್ನೆ. ಥ್ಯಾಂಕ್ಸ್ ಸರ್, ಐ ರಿಸೀವ್ಡ್ ನಾವು 2700 RS ಅಂತ ಕಾಮೆಂಟ್ ಮಾಡಿದ್ರೆ ಇವ್ರಿಗೆ ಮೋಸ್ಟ್ಲಿ 2000 ಬಂದಿರಬೇಕಷ್ಟೇ. ಇನ್ನು 700 ರೂಪೀಸ್ ಏನಾದರೂ ಅವ್ರ ಅಕೌಂಟ್ ಅಲ್ಲಿ ಮೊದಲೇ ಇರಬೇಕು. ನೋಡಿ, ಇಲ್ಲಿ ಥ್ಯಾಂಕ್ ಯು ಸಿದ್ದು ಸರ್, 11 ಅಮೌಂಟ್ ರಿಸೀವ್ಡ್ ಅಂತ ಹೇಳ್ತಿದ್ದಾರೆ ಇಲ್ಲಿ. ಸ್ನೇಹಿತರೆ, ಮತ್ತಿಲ್ಲಿ ನೋಡೋದಾದ್ರೆ ಥ್ಯಾಂಕ್ ಯು ಸಿದ್ದು ಸರ್, ನಮಗೆ ರಿಸೀವ್ಡ್ ಆಗಿದೆ 11ನೇ ಕಂತು ಬ್ಯಾಂಗ್ಳೂರ್ ಅಂತ ಕಾಮೆಂಟ್ ಮಾಡಿದ್ದಾರೆ. ನೋಡ್ಕೋಬಹುದು ಇಲ್ಲಿ 11ನೇ ಕಂತು ಬಂದಿಲ್ಲ ಅಂತ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. ನನಗೂ ಬಂದಿಲ್ಲ ಅಂತ ಕಾಮೆಂಟ್ ಮಾಡಿದ್ದಾರೆ. ನಮ್ಗೆ ಜಸ್ಟ್ ಬಂತು ಅಂತ ಅಮೌಂಟ್ ಕಾಮೆಂಟ್ ಮಾಡಿದ್ದಾರೆ. ಇಲ್ಲಿ ಜಸ್ಟ್ ಬಂದಿದೆ ಅಂತ, ಇಲ್ಲಿ ಬ್ಯಾಂಗ್ಳೂರ್ ನಾಟ್ ರಿಸೀವ್ಡ್ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಮತ್ತೆ ನೋಡ್ಕೊಂತ ಹೋಗೋದಾದ್ರೆ ಇಲ್ಲಿ ನೋಡಿ, ಬಂತು 11ನೇ ಕಂತು ಸರ್ ಅಂತ ಹೇಳ್ತಿದ್ರೆ, ಜೂನ್ ಅಮೌಂಟ್ ಬಂತು ಸರ್ ಥ್ಯಾಂಕ್ಸ್ ಅಂತ ಹೇಳ್ತಿದ್ರೆ, ಥ್ಯಾಂಕ್ ಯು ಅಂತ ಹೇಳ್ತಿದ್ರೆ. 11ನೇ ಕಂತು ಬಂದಿದೆ, ಥ್ಯಾಂಕ್ ಯು ಸಿದ್ದು ಸರ್ ಅಂತಿದ್ರೆ. 11 ಅಮೌಂಟ್ ರಿಸೀವ್ಡ್ ಅಂತ ಇಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಟುಡೇ ರಿಸೀವ್ 2000 ಫ್ರಮ್ ಬ್ಯಾಂಗ್ಳೂರ್, ಥ್ಯಾಂಕ್ಸ್ ಸಿದ್ದರಾಮಯ್ಯ ಸರ್ ಅಂತ ಹೇಳ್ತಿದ್ರೆ. ಓನ್ಲಿ 2000 ಬಂದಿದೆ ಅಷ್ಟೇ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇನ್ನೊಂದು ಕಡೆ ಸಿದ್ದರಾಮಯ್ಯ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ಹೃದಯಪೂರ್ವಕ ಧನ್ಯವಾದ ಸರ್ ಅಂತ ಕಾಮೆಂಟ್ ಮಾಡಿದ್ದಾರೆ. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು, ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದ್ರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದ್ರೆ ಕರೆ ಮಾಡಿ. 12ನೇ ಕಂತು ಬಂದ್ರೆ ಸ್ವಲ್ಪ ನಮಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರೆ. 12ನೇ ಕಂತು ಬರುತ್ತೆ ಖಂಡಿತವಾಗಿಯೂ ನಿಮ್ಗೆ ಒಂದು ಆಗಸ್ಟ್ 25ನೇ ತಾರೀಕು ಮೇಲೆ ನಿಮ್ಗೆ 12ನೇ ಕಂತಿನ ಹಣ ಆದ್ರೆ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಸಪೋರ್ಟ್ ಸಿದ್ದರಾಮಯ್ಯ ಸರ್ ಅಂಡ್ ರಾಹುಲ್ ಗಾಂಧಿ ಸರ್. ಐ ರಿಸೀವ್ಡ್ ಜೂನ್ ಮಂತ್ ಗೃಹಲಕ್ಷ್ಮಿ ಅಮೌಂಟ್, ಐ ಆಮ್ ಫ್ರಮ್ ಮೈಸೂರು, ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್ ಯು ಆಲ್ ಅಂತ ಹಾಕಿದ್ದಾರೆ. ನೋಡಿ ಸ್ನೇಹಿತರೆ, ಈ ರೀತಿಯಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಆದ್ರೆ ಜಮಾ ಆಗ್ತಿದೆ. ಒಂದು ವೇಳೆ ನಿಮ್ಗೆ ಹಣ ಜಮಾ ಆಗಿಲ್ಲ ಅಂದ್ರೆ ಇವತ್ತು ಕೂಡ ಹಣ ಜಮಾ ಆಗುತ್ತೆ. ಯಾಕಂದ್ರೆ ನಿನ್ನೆ ಮೊನ್ನೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ಅವರವರ ಖಾತೆಗಳಿಗೆ ಜಮಾ ಆಗ್ತಿದೆ. ನಿಮಗೂ ಖಂಡಿತವಾಗಿಯೂ ಹಣ ಆದ್ರೆ ಜಮಾ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಲಿದೆ. ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಜಮಾ ಆಗುತ್ತೆ. ಇವತ್ತು ಕೂಡ ಜಮಾ ಆಗ್ಬೋದು. ಯಾಕಂದ್ರೆ 1,21,00,000 ಫಲಾನುಭವಿಗಳಿಗೂ ಕೂಡ ಒಂದೇ ಸರಿ ಹಣ ಜಮಾ ಮಾಡಕ್ ಆಗಲ್ಲ. ಸ್ವಲ್ಪ ಹಣ ಆದ್ರೆ ಜಮಾ ಮಾಡ್ಕೊಂಡ್ ಬರ್ತಿದ್ದಾರೆ. ಇವತ್ತು ನಿಮಗೂ ಹಣ ಜಮಾ ಆಗುತ್ತೆ, ತಲೆ ಕೆಡಿಸ್ಕೋಬೇಡಿ. ಇವತ್ತು ಕೂಡ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತಿನ ಹಣ ಜಮಾ ಆಗುತ್ತೆ. ಒಂದು ವೇಳೆ ನಿಮ್ಗೆ ಹಣ ಬಂದಿಲ್ಲ ಅಂದ್ರೆ ಇವತ್ತು ಮತ್ತೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಇವತ್ತು ನಿಮ್ಗೆ ಬರಬಹುದು, 11ನೇ ಕಂತಿನ ಹಣ ಆದ್ರೆ ಬರಬಹುದು. ಈ ಹಿಂದೆ 14 ಜಿಲ್ಲೆಗಳ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗ್ತಿತ್ತು. ಈಗ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೂ ಹಣ ಜಮಾ ಆಗ್ತಿದೆ. ನಿಮ್ಮ ಖಾತೆಗಳನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಬಂದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.